ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಸೊ ಇವತ್ತು ನಾವು ಎಲ್ಲಿ ಹೋಗ್ತಾ ಇದೀವಿ ಅಂದರೆ ಕನಕಪುರ ಗಂಗಾಧರೇಶ್ವರ ಬೆಟ್ಟ ಅಂತ. ಸೊ ಇವಾಗ ಆಫೀಸ್ ಮುಗಿಸ್ಕೊಂಡು ಪುರಾಗೆ ಹೋಗ್ತಾ ಇದ್ದೀವಿ. ನಮ್ಮ ಅರ್ಜುನ ಮತ್ತು ಮ್ಯಾಡ್ ಮ್ಯಾಕ್ಸ್ ಎಲ್ಲ ಪೂರಾ ರೆಡಿ ಇದ್ದಾರೆ. ಇವರು ಮೋಹಿತ್ ಅಂತ. ಹಾಯ್ ಬ್ರೋ. ಇವರು ಮ್ಯಾಡ್ ಮ್ಯಾಕ್ಸ್ ಓನರು, ನಾವು ಅರ್ಜುನದ ಓನರು. ಸೊ ಇನ್ನೂ ಒಬ್ಬರು ಜಾಯ್ನ್ ಆಗ್ತಾರೆ, ಅವರು ಜಯನಗರಿಂದ ಬರಬೇಕು. ಸೊ ಇಲ್ಲೊಂದು ಕಾಫಿ ಟೀ ಕುಡ್ಕೊಂಡು ಹೊರಡೋದು ಅಷ್ಟೇ. ಇಲ್ಲೇ ಒಂಚೂರು ಲೆಫ್ಟ್ ಹೋಯ್ತು ಅಂದರೆ ಇಲ್ಲೇ ಕನಕಪುರ ರೋಡು. ನಿಮ್ದಾಗೆ ಇಲ್ಲಿಂದ ಹೋಗ್ಬಿಟ್ಟು ಟೆಂಟೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಸೊ ಇವತ್ತೆಲ್ಲ ಏನೇನು ಪ್ರಿಪ್ರೇಷನ್ ಅಂತೆಲ್ಲ ತೋರಿಸ್ಕೊಡ್ತೀವಿ. ಓಕೆ, ಸಿಗೋಣ ಬನ್ನಿ ಸ್ನೇಹಿತರೆ. ಸೊ ಓಕೆ ಸ್ನೇಹಿತರೆ, ಸೊ ಇವಾಗ ಗಂಗಾಧರೇಶ್ವರ ಬೆಟ್ಟಕ್ಕೆ ಇನ್ನೊಂದು ಎಷ್ಟು ಕಿಲೋಮೀಟರ್ ಇರ್ಬೋದು ಅಣ್ಣ? ಇಲ್ಲ, ಇಲ್ಲಿಂದ ಆ ಬೆಟ್ಟಕ್ಕೆ ನಾನು ಹೇಳಿದ್ನಲ್ಲ ಆ ಪ್ಲೇಸ್ಗೆ, ಇಲ್ಲಿಂದ ಏನೊಂದು ಹಾಂ ಅಲ್ಲ ಊರಿಗಲ್ಲ ಹೇಳಿದ್ನಲ್ಲ ಬೆಟ್ಟಕ್ಕೆ ನೀವು ಹೋಗ್ಬಿಟ್ಟು ಹೋಗ್ಬೇಕು. ಹಾಂ ಓಕೆ, ಇವಾಗ ಹೋಗಕ್ಕೆ 3 ಕಿಲೋಮೀಟರ್ ಆಗ್ತದೆ. ಓಕೆ, ಅಲ್ಲಿಂದ ಒಂದು 5 ಕಿಲೋಮೀಟರ್ ಹೋಗ್ಬೇಕು. ಹೌದಾ? ಆನೆಗಿನ ಏನು ಪ್ರಾಬ್ಲಮ್ ಏನಿಲ್ಲ ತಾನೇ? ಆಮೇಲೆ ಆನೆಗಳು ಬಂತು ಟೆಂಟ್ಗಳು ಹಾಕಿರ್ತೀವಲ್ವಾ, ಹೊಡೆದು ಹಾಕ್ಬಿಟ್ಟು ಏನಿಲ್ಲ ಅಲ್ವಾ, ಯೋಚನೆ ಇಲ್ಲ. ಸೊ ಹುಷಾರಾಗಿ ಹೋಗ್ಬೇಕು. ಅಲ್ಲೆಲ್ಲ ಶಿವನ ದೇವಸ್ಥಾನ ಇದೆ. ಯಾರೇ ಬಂದರೂ ಫಸ್ಟ್ ಟೈಮು ನಾವು ಅಲ್ಲಿ ಟೆಂಟ್ ಮಾಡ್ತಾ ಇರೋದು. ಅದಾದಮೇಲೆ ಅಲ್ಲಿ ಅಂಟು ಮುಟ್ಟು ಅಂದರೆ ಡ್ರಿಂಕ್ಸ್ ಮಾಡೋದಾಗಲಿ, ಆಮೇಲೆ ನಾನ್ ವೆಜ್ ತಿನ್ನೋದಾಗಲಿ ಅವೆಲ್ಲ ಮಾಡೋಕ್ಕೆ ಹೋಗ್ಬಾರ್ದು. ಅಲ್ಲ ಇಲ್ಲಿ ಹಳ್ಳಿಯವರು ಹೇಳಿದ್ರು. ಸೊ ಅದು ಆ್ಯಕ್ಚುಲಿ ಹಳ್ಳಿ ಪ್ಲೇಸಲ್ಲೆಲ್ಲ ರೀತಿ ರಿವಾಜ್ ಎಲ್ಲ ಇರುತ್ತೆ. ಸೊ ಗೈಸ್, ಇವಾಗ ಏನಾಯಿತು ಅಂದರೆ ಇನ್ನೊಂದು ಪ್ರಾಬ್ಲಮ್ಮು. ನಮ್ಮ ಫ್ರೆಂಡಿಗೆ ಹೇಳಿದ್ದೆ ಕುಕ್ಕರ್ ತೊಗೊಂಬಾ ಅಂತ ಹೇಳಿದ್ದೆ. ಕುಕ್ಕರ್ ಎಲ್ಲ ತಂದಿದ್ದಾನೆ, ಬಾಣಲಿ ಒಂದು ತಂದಿಲ್ಲ. ಅಂಕಲ್ ಹತ್ರ ಈಸ್ಕೊಂಡಿದ್ದೀನಿ. ಅಂಕಲ್ ಥ್ಯಾಂಕ್ ಯು ಸೊ ಮಚ್ ಅಂಕಲ್, ಥ್ಯಾಂಕ್ ಯು. ಬಾಣಲಿ ಕೊಟ್ಟಿದ್ದಾರೆ. ಬರೀ ಇಷ್ಟಲ್ಲೇ ಚಿತ್ರಾನ್ನ ಮಾಡ್ಕೊಳ್ಳೋದು ಬೇಜಾನಾಯಿತು, ಇಷ್ಟೇ ಬೇಜಾನಾಗುತ್ತೆ. ಓಕೆ, ಥ್ಯಾಂಕ್ ಯು. ಸೊ ಸ್ನೇಹಿತರೆ ನೋಡ್ಬೋದು, ಗಂಗಾಧರೇಶ್ವರ ಬೆಟ್ಟ ಇಲ್ಲೇ ಇದೆ. ಸೊ ಈ ರೂಟಲ್ಲಿ ಹೋಗ್ತಾ ಇದ್ದೀವಿ. ನಮ್ಮ ಅರ್ಜುನ ಇದರಲ್ಲಿ ನೋಡಿ ಎಲ್ಲ ಫುಲ್ ಟೆಂಟು ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀವಿ. ಓಕೆ, ಅಲ್ಲಿ ಡ್ರಿಂಕ್ಸ್ ಆಗಲಿ ಸ್ಮೋಕ್ ಆಗಲಿ ಯಾವುದೇ ಥರನೂ ಏನೂ ಮಾಡಬಾರ್ದು ಸ್ನೇಹಿತರೆ, ಯಾಕಂದರೆ ಶಿವಪ್ಪ ಇದ್ದಾನೆ. ಓಕೆ ಬನ್ನಿ ಸಿಗೋಣ ಮುಂದೆ ಹೋಗ್ತಾ. ಸೊ ಗೈಸ್, ಫೈನಲ್ಲಿ ಬಂದಿದ್ದೀವಿ. ಯಪ್ಪ, ಫುಲ್ಲು ಗಂಗಾಧರೇಶ್ವರ ಬೆಟ್ಟ ಹೆಂಗಾಗೋಗಿದೆ ಅಂದರೆ ಇವಾಗ ಸದ್ಯಕ್ಕೆ ಎಲ್ಲ ಮೇಲ್ಗಡೆ ಜಾತ್ರೆ ಎಲ್ಲ ನಡೀತಾ ಇದೆಯಂತೆ. ಸೊ ಇದೇ ಒಂದು ನಿಮಿಷ ಗಾಡಿ ಆಫ್ ಮಾಡ್ಬಿಡೋಣ. ಮೇಲ್ಗಡೆ ಜಾತ್ರೆ ಎಲ್ಲ ನಡೀತಾ ಇದೆ. ಅಂದರೆ ಸೋಮವಾರ ಬರುತ್ತೆ. ಅಂದರೆ ಬಂದು ಇಲ್ಲೆಲ್ಲ ದೇವಸ್ಥಾನ ಎಲ್ಲ ಪೂಜೆ ಎಲ್ಲ ಮಾಡಿಕೊಂಡು ಇಲ್ಲಿ ಕೆಳಗಡೆ ಜಾತ್ರೆ ನಡೀತಾ ಇದೆ. ಓಕೆ, ಇಲ್ಲಿ ನಮ್ಮ 3 ಜನ ಇದ್ದೀವಿ ಇವಾಗ ಪ್ರೆಸೆಂಟು. ಅವ್ರು ಬಂದು ಮೋಹಿತ್ ಅಂತ, ಇವನು ಶಿವೇದು, ನಮ್ಮ ಗ್ರೂಪಲ್ಲೇ ಇರೋದು. ಸೊ ಗೈಸ್, ಇವಾಗ ಟೆಂಟ್ ಪಿಚ್ ಮಾಡ್ತಾ ಇದ್ದೀವಿ. ನಮ್ಮ ಜುಗಾಡ್ ನೋಡ್ಕೊಬೋದು. ನಮ್ಮ ಅರ್ಜುನನೇ ಫುಲ್ಲು ಲೈಟ್ ಕೊಡ್ತಾ ಇದ್ದಾನೆ. ಗಾಡಿ ಆಫ್ ಮಾಡಿದ್ದೀನಿ, ಯಾಕಂದರೆ ಗಾಡಿ ಆಫ್ ಮಾಡಿ ಆನಲ್ಲಿ ಇದ್ದ ಅಂದರೆ ಮಾತಾಡ್ತಾ ಇರಬೇಕಾದ್ರೆ ಕೇಳೋದಿಲ್ಲ. ಸೊ ಇವಾಗ ಟೆಂಟ್ ಮಾಡೋಣ. ಓಕೆ ಬಾಯ್ಸ್, ಹೌ ಇಸ್ ದಿ ಜೋಶ್? ಐಸಾ ಅಂತ ಇದ್ದೀನಿ.
ಇದೆಲ್ಲ ಅಂತ ಹೇಳಿ ಮಾಡ್ಬೇಕಷ್ಟೇ, ಏನಾರ ಮಾಡ್ಬೇಕಷ್ಟೇ. ಏನ ಅನ್ನ ಉಳಿದಿದಲ್ಲ ಅದನ್ನ ಹಾಕೊಂಡು ಯೂಸ್ ಮಾಡ್ಕೋಬೇಕಷ್ಟೇ. ಅಂದ್ರೆ ಬೆಳಗ್ಗೆ ಹಂಗೆ ಮಾಡ್ಕೋಬೇಕಲ್ಲ ಅನ್ನನ, ಅದನ್ನೇ ಮಾಡ್ಕೊಂಡ್ರೆ ಆಯ್ತು ಅಂತ ಹಂಗೆ ಇಟ್ಟು ಇದನ್ನ ಖಾಲಿ ಮಾಡ್ಕೊಂಡು ರಾತ್ರಿ ಬೆಳಗ್ಗೆ ಮತ್ತೆ ಮಾಡ್ಬೇಕಲ್ಲ, ಅದಕ್ಕೆ ಅಕ್ಕಿ ಹಾಕ್ಬಿಟ್ಟು ಹಂಗಾರೆ ಬೆಳಿಗ್ಗೆ ಏನು ಮತ್ತೆ ಚಿತ್ರಾನ್ನ. ಅಯ್ಯೋ ಮತ್ತೇನ್ ತಂದಿದೀವಿ ಇಲ್ಲಿ? ಇಲ್ಲ ಈರುಳ್ಳಿ ಐತೆ, ನಿಂಬೆಹಣ್ಣು ಐತೆ, ಅಷ್ಟೇ ಬಿಟ್ರೆ. ಸೊ ಓಕೆ ಗೈಸ್, ಚಿತ್ರಾನ್ನ ಎಲ್ಲ ಮಾಡಿಕೊಂಡು ತಿನ್ಕೊಳ್ತಾ ಇದ್ದೀವಿ. ಇಲ್ಲ ನಾವುಗಳೇ 3 ಜನ ಪ್ರಿಪೇರ್ ಮಾಡಿಕೊಂಡು ಈ ನೇಚರಲ್ಲಿ ಮತ್ತು ಇನ್ನೂ ಜಾಸ್ತಿ ಮನೇಲಿ ತಿನ್ನೋದಕ್ಕೂ ಮತ್ತು ನೇಚರಲ್ಲಿ ತಿನ್ನೋದಕ್ಕೂ ಸಿಕ್ಕಾಬಡೆ ವ್ಯತ್ಯಾಸ ಇದೆ ಮಗ. ಮನೇಲಿ ನೀನು ಒಂದ್ಸತಿ ಅನ್ನ ತಿಂದಿರ್ತೀಯ, ಇಷ್ಟೇ ಇಷ್ಟು ಹಾಕೊಂಡ್ರು ಬೇಗ ಹೊಟ್ಟೆ ತುಂಬಿಬಿಡುತ್ತೆ. ಬಟ್ ನೀನು ಆಚೆ ಎಲ್ಲಾದರೂ ನೀವುಗಳು ಬಂತು ಅಂದ್ರೂ ನಾವುಗಳೇ ಪ್ರಿಪೇರ್ ಮಾಡಿ ನಾವೇ ಹೊಟ್ಟೆ ಹಸ್ಕೊಂಡು ಅಷ್ಟು 3 ಜನದೂ ಅಷ್ಟೇ ಶ್ರಮ ಇರುತ್ತೆ. ಪ್ರತಿಯೊಂದು ಇದಕ್ಕೂ ನಾವು ಹೆಚ್ಚೋದಾಗಲಿ, ಅವ್ರು ಇದು ರೆಡಿ ಮಾಡ್ಕೊಡೋದಾಗಲಿ, ಪ್ರಿಪೇರ್ ಮಾಡೋದಾಗಲಿ, ತಿನ್ನೋದೂ ಅಷ್ಟೇ ಜಾಸ್ತಿ ಎಕ್ಸ್ಟ್ರಾ ಇಂಟೇಕ್ ಆಗಿರುತ್ತೆ. ಸೊ ಓಕೆ, ಮಳೆ ಬರದೇ ಇದ್ದರೆ ಸಾಕಪ್ಪ ಅಷ್ಟೇ. ಇದು ಗಂಗಾಧರೇಶ್ವರ ಬೆಟ್ಟ ಇದು. ಓಕೆ ಸೊ ಗೈಸ್, ಇವಾಗ ಎಲ್ಲ ಊಟ ಎಲ್ಲ ಆಯಿತು. ಮತ್ತು ಇನ್ನೊಂದ್ಸತಿ ಕೆಳಗಡೆ ಹೋಗಿ ಆಫರ್ ಮಾಡ್ಕೊಂಡ್ಬಂದ್ವಿ. ಇವಾಗ 1:45 ಆಗ್ತಾಯಿದೆ, 2 ಗಂಟೆ ಹತ್ತತ್ರ ಟೈಮಿಂಗ್ಸು. ಮಲ್ಕೊಂಡಿದ್ದೀವಿ, ಅವನು ಕೂಡ ಮಲ್ಕೊಂಡಿದ್ದಾನೆ. ಇನ್ನೊಬ್ಬರು ಬರಬೇಕು, ಮೋಹಿತ್ ಅವರು. ಅಲ್ಲೇನೋ ಮೊಬೈಲ್ ಚಾರ್ಜ್ಗೆ ಹಾಕ್ಕೊಬೇಕು ಅಂತ ಅಲ್ಲಿ ಪ್ಲಗಿಂಗ್ ಪಾಯಿಂಟ್ ಎಲ್ಲ ಇದೆ. ಸೊ ಈ ವಿಡಿಯೋ ನಿಮಗೆ ಪಾರ್ಟ್ 1 ಇದು. ಪಾರ್ಟ್ 1 ಸೀರೀಸ್ ಬಿಡ್ತೀನಿ, ಪಾರ್ಟ್ 2 ಸೀರೀಸ್ ನೆಕ್ಸ್ಟ್ ನಾಳೆ ಕಂಟಿನ್ಯೂ ಆಗುತ್ತೆ. ಸಿಗೋಣ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿಸಿ, ಬರೋರು ಜಾಯ್ನ್ ಆಗ್ಬೋದು. ಓಕೆ ಬಾಪ, ಕಳ್ಳನ ಥರ ಬರ್ತಾ ಇದೆಯಾ? ಈಗಿದು ಈ ಕಡೆ ಜಿಪ್ ಇದೆ, ಜಿಪ್ ಹಾಕು. ಕೆಳಗಡೆ ಅದು ಹಾಕು, ಇದು ಹಾಕು. ಇದಿರಲಿ, ಅದಿರಲಿ, ಒಂಚೂರು ತೆಗ್ದಿರೋ ಅಷ್ಟೇ ಸಾಕು. ಸಾಕು ಬೇಜಾನಾಯ್ತು. ಬಾ ಮನಿಕೋ. ಏನು ಹೆಂಗೆ ಕರೀತಾ ಇದ್ವಾ? ಬಾ ಮನಿಕೋ, ಬಾ ಚಿನ್ನು, ಬಾ ಚಿನ್ನು, ಜಾಲಿ, ಬಾ ಮನಿಕೋ ಅಂತ ಹೆಂಗೆ ಕರೀತದ ನೋಡೋನು. ಯಪ್ಪ, ಇಷ್ಟೇ ನಮ್ಮ ಹುಡುಗರು ಲೈಫು. ಹಿಂಗೆ ಜಾಲಿ ಮಾಡ್ಕೊಂಡಿರ್ತೀವಿ ಅಷ್ಟೇ. ಕಿವಿಗೆ ಇಯರ್ಫೋನು, ನಿದ್ದೆ ಫುಲ್ ಫೋನ್. ಏನು ಮಾಡಿದ್ರು ಅಂದರೆ ಅವಾಗಲೇ ಒಬ್ಬೊಬ್ಬರು ಒಂದೊಂದು ಮೂಲೆಯಲ್ಲಿ ಕೂತ್ಕೊಂಡಿದ್ರು. ಅವ್ನು ಶಿವೇದು ಇನ್ನೊಬ್ಬನ ಮೊಬೈಲ್ ಇಟ್ಕೊಂಡು ಕೂತ್ಕೊಂಡಿದ್ದ, ಇವನ್ ಫೋನು, ನಾನು ನನ್ನ ಫೋನಲ್ಲಿ ನೋಡ್ಕೊಂಡು ಕೂತಿದ್ದೆ. ಜಾಲಿಯಾಗಿ 3 ಜನ ಬಂದ್ವಿ, 3 ಜನ ಜಾಲಿ ಮಾಡಿದ್ವಿ. ನಾವೇ ಅಡುಗೆ ಎಲ್ಲ ಪ್ರಿಪೇರ್ ಮಾಡಿದ್ವಿ, ಮಲ್ಕೊಳ್ತಾ ಇದ್ದೀವಿ ಇವಾಗ. ಓಕೆ, ಇವನು ಮಧ್ಯದಲ್ಲಿ ಮಲ್ಕೊಂಡಿದ್ದಾನೆ. ಇಬ್ರು ಅರ್ಜುನ ತರವರೆಗೂ ಯಾವಾಗ ಹಾರೋಗೋದಿಲ್ಲ, ಹಾರಿಸೋರು ಇದೀವಿ. ಆ ಕಡೆ ಅವ್ನು ಮಲಗಿದಾನೆ, ಇದು ಹಿಮಾಲಯನ. ನಾನು RX ಮಂದ್ಯ, RX ಸಣ್ಣ ಟೈರ್ ಗೈಸ್, 275 ಬೇಜಾರ್ ಮಾಡ್ಕೊಂಡು 18 ಸಣ್ಣಗಿದೆ ಇದು. ಈ ಕಡೆ ಅರ್ಜುನ, ಆ ಕಡೆ ವಿಶ್ರಾಮ್. ಪಿಚ್ಕಾ ಮಾಡೋದು. ಆಮೇಲೆ ರೀಲ್ ಬಿಟ್ಬಿಟ್ಟಿರ, ಆಮೇಲೆ ಹಾಕದೆ ಹೆಂಗ್ ಓಡುತ್ತೋ ಅಷ್ಟರಲ್ಲೇ ಓಡೋದು ಅದು ಜಾಲಿಯಾಗಿ. ನಾವು ವೈರಲ್ ಹಂಗಿದ್ರೆ ಸುಮ್ಮನಿರಪ್ಪ, ನಾನು ವೈರಲ್ ಆದ್ರೆ ಸಾಕು. ಓಕೆ ಗೈಸ್, ಸಿಗೋಣ. ಸ್ಟೇ ಟ್ಯೂನ್ಡ್. ನಾಳೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಬೆಳಗ್ಗೆ ಹೆಂಗಿರುತ್ತೆ ಅನ್ನೋದೆಲ್ಲ ವ್ಯೂ ಮತ್ತು ವೈಬು ಫುಲ್ ಫಾಗ್ ತುಂಬ್ಕೊಂಡಿರುತ್ತೆ. ಗೈಸ್, ಗುಡ್ ನೈಟ್. ಓಕೆ, ಬಾಯ್. ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಅಷ್ಟೇ ಮಾಡಿ, ಇನ್ನೇನು ಮಾಡಬೇಡಿ. ಅಷ್ಟೇ ನಾವು ಕೇಳ್ಕೊಳ್ಳೋದು.